ಮುಚ್ಚು ಬಾಯಿ ಹೊಡಿತೀನಿ ನೋಡ್ಕೊ. ಜಾಸ್ತಿ ಆಯ್ತು ನಿಂದು. ಎಲ್ಲಾದ್ರೂ ತಗೊಂಡಾಗ ಹಾಸ್ಲಾಗ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಏನು ಎಳೆ ಮಗು ಅಂತ ಸುಮ್ಮನೆ ಇದ್ರಿ, ಏನು ನಿಂದು ಅತಿ ಆಯ್ತು? ಏನಪ್ಪ ನಡಿ ಆಚೆಗೆ. ಏನು ಇಲ್ಲಿ ಕೆಲಸ ನಿಂಗೆ? ನನ್ನ ಮಗು ಐತೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಸುಮ್ಮನೆ ಬರೋಕ್ಕೆ ನನಗೆ ನುಚ್ಚ. ನನ್ನ ಮಗನವನೇ ಇಲ್ಲಿ. ಯಾರೋ ನಿನ್ನ ಮಗನು? ಯಾರು ನಿನ್ನ ಮಗನು? ಫಸ್ಟ್ ಇಲ್ಲಿಂದ ಆಚೆ ನಡಿ. ನಡಿಬೇಕು. ನಿನ್ನ ಒಳಗಡೆ ಬಿಟ್ಟವ್ರಲ್ಲ ಅವ್ರಿಗೆ ಹಾಕ್ಬೇಕು ಸರಿಯಾಗಿ ಗೂಬೇರಿಗೆ. ಏನ್ರಿ ರವಿ, ನಿಮ್ಗೇನು ಗೊತ್ತಾಗಲ್ಲ ಇವು ಮೊಂಡು ಜನ ಅಂತ? ಇವ್ರಿಗೆ ಎಷ್ಟು ಹೇಳಿದ್ರು ನಿಂತಿದ್ದದ್ರಿಂದ ಕದಲಲ್ಲ ಅವರು. ಎಷ್ಟು ಉಗಿದ್ರು ಅವ್ರಿಗೆ ಮಾನ ಮರ್ಯಾದೆ ಆಗಲ್ಲ. ಇಂಥವ್ರನ್ನೆಲ್ಲ ಒಳಗಡೆ ಬಿಡಬೇಡ್ರಿ ಮೇಡಮ್. ಆ ಕಡೆ ನಾನು ಮಾವನ ಕೈಗಳೆಲ್ಲ ಒಂದು ಹತ್ರ ಹಾಕಿಸ್ತಾ ಇದ್ದೆ. ಕೆಲಸದವ್ರು ಬಂದವರಲ್ಲ ನೋಡ್ರಿ ಒಳಗಡೆ ಬಂದ್ಬಿಟ್ಟವನೆ ಮೇಡಮ್. ನಾನು ನೋಡಿಲ್ಲ. ಏನಿತ್ತು ಗಲಾಟೆ? ಮಾ ಬೈಲಿ ಒಳಗಡೆ. ಏನು ರಾಜಪ್ಪನವ್ರು ದೂರ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಮೇಡಮ್ ನನ್ನ ಮಗನ ನೋಡ್ಬೇಕಂತ ಬಂದೆ ಮೇಡಮ್. ಒಂದು ನಿಮಿಷ ಅಷ್ಟೇ, ಎತ್ಕೊಂಡು ಹೋಗಿ ಕೊಟ್ಬಿಡ್ತೀನಿ. 3-4 ದಿವಸದಿಂದ ಕನಸಿನಾಗೆ ಬರ್ತಾವನೆ. ಮಗನ ಮೇಲೆ ಇದ್ದಕ್ಕಿದ್ದಂಗೆ ಹತ್ತಿರ ಬಂದೈತೆ. ಹಾಂ, ಹಂಗೇನಿಲ್ಲ ಮೇಡಮ್. ಯಾವಾಗಲೂ ಬರ್ತಾಯಿದ್ದೆ ನಾನು ಮಗು ನೋಡಬೇಕು ಅಂತ. ಅದೇ ಇವರೇ ಒಳಗೆ ಬಿಡಿಸ್ಕೊತಾ ಇರಲಿಲ್ಲ ಮೇಡಮ್. ಇವಾಗ ಅಕ್ಕರೆ ಬಂದಿರೋದಲ್ಲ, ಅವನು ಹುಟ್ಟಿದಾಗಿಂದನೇ ಐತೆ ಮೇಡಮ್ ಅಕ್ಕರೆ. ಅಕ್ಕ ಕೊಡು ಒಂದು ನಿಮಿಷ. ಎತ್ಕೊಂಡು ಹೋಗ್ಲಿ ಫಸ್ಟ್ ಇಲ್ಲಿಂದ, ಜಾಗ ಖಾಲಿ ಮಾಡಲಿ. ಇಲ್ಲ ಸಿಂಚು, ನಾನು ಕೊಡಲ್ಲ. ನನ್ನ ಮಗುನ ಅವ್ನು ಮುಟ್ಬಾರ್ದು. ಅವನು ಹೊಲ್ಸ್ಕೈಗ್ಲಿಂದ. ನನ್ನ ಮಾತು ಕೇಳು ಸಂಗೀತ ಅಕ್ಕ, ನನ್ನ ಮಾತು ಕೇಳು. ನೀನು ಮಾಡಿರೋ ತಪ್ಪು. ಇಷ್ಟು ದಿನ ಆಗಿ ನೀನು ಯಾಕೆ ಈ ವ್ಯಕ್ತಿ ಹತ್ರ ಡೈವರ್ಸ್ ತಗೊಂಡಿಲ್ಲ? ಹಾಂ, ಯಾಕಕ್ಕ ತಗೊಂಡಿಲ್ಲ? ಡೈವರ್ಸ್ ಏನು ಬೇಕಾಗಿಲ್ಲ ಮೇಡಮ್. ನಾವೇನಂತ ಕೆಟ್ಟ ಜನ ಅಲ್ಲ. ಇವಾಗ ಡೈವರ್ಸ್ ತಗೊಂಡು ನಾನೇನು ಮಾಡಲಿ? ನಂಗೆ ಡೈವರ್ಸು ಬೇಡ, ಏನು ಬೇಡ. ಅವನಾಗ ಕಳ್ತಾ ಇರೋದು? ಇವಾಗ ಇವನು ಬನ್ನಲ್ಲ ಕಿರಾತಕನು. ಅವನು ನೋಡಿ ಇವನು ಎಂಥ ಮಳೆನ ಗೊತ್ತಾ ಇವನು? ಹಾಂ, ನೋಡಕ್ಕೆ ಹಂಗಿರೋದು. ನೋಡು ನೋಡು ಹೆಂಗೆ ಮೇಲಕ್ಕೆ ಎದ್ದೇಳ್ತಾನೆ ನೋಡು. ಎಷ್ಟು ಸತಿ ಅಂತ ಹಿಡಿದಿಟ್ಟು ಕೂತ್ಕೊಳ್ಳೋದು ಇವನ್ನ. ಆವಾಗಿಂದ ಇದೇ ಕೆಲಸ ಕೊಡ್ತಾವನೆ. ಇಷ್ಟುದ್ದವನೇ ಎಲ್ಲ ಗೊತ್ತಾದೈತಿ ಇವನಿಗೆ. ಇನ್ನೂ ನ್ಯಾಯವಾಗಿ ವರ್ಷ ತುಂಬಿಲ್ಲ. ಇವಾಗಿನ ಮಕ್ಕಳೇ ಹಂಗೆ ಅಕ್ಕ, ಇವಾಗಿನ ಮಕ್ಕಳೇ ಹಂಗೆ. ಏನು ಮಾಡೋಕ್ಕಾಗಲ್ಲ. ಕೊಡು, ಒಂದು ನಿಮಿಷ ಎತ್ಕೊಂಡಿದ್ದು ಹೋಗ್ಲಿ. ಇಲ್ಲ ಸಿಂಚು, ನಾನು ಕೊಡಲ್ಲ ಅಂದರೆ ಕೊಡಲ್ಲ ಮಗುನ. ಸಿಂಚನ ಮೇಡಮ್, ಒಂದೇ ಒಂದು ಸತಿ ಎತ್ಕೊಂಡು ಕೊಟ್ಬಿಟ್ಟು ಹೊರಟೋತೀನಿ ಮೇಡಮ್. ಕೊಡಕ್ಕ ಸುಮ್ಮನೆ. ಹೇಳಿದ್ದನ್ನ ಹೇಳ್ಕೊಂಡು ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಉಗ್ರೊಳಗೆ ಹೋಗೋದನ್ನ ಕತ್ತಿ ಎತ್ಕೊಂಡ್ರಂತೆ ಅಂತ. ಹಂಗಾಯ್ತು ನಿನ್ನ ಕತೆ. ಕೊಡು. ಪಿಚಾಚಿಗಳ ಅದೆಲ್ಲಿ ಕಾಯ್ಕೊಂಡಿತ್ತು ಅಥವಾ? ಅದು ಚಿನ್ನ ಹೆಂಗಿದಮ್ಮ? ಹೆಂಗವನಂತಂದ್ರೆ ಊಟ ನೀರು ಇಲ್ದಿರೋ ಉಪವಾಸ ಅವನೇ. ತಂದಾಕ್ತೀಯಾ? ಅಳ್ಬಾರ್ದು ಸುಮ್ಮನೆರು. ನಾನು ಎತ್ಕೊಂಡಿದ್ದೀನಲ್ಲ ಅಳ್ಕೊಡ್ತಮ್ಮ. ನಗ್ನಗ್ತಾ ಇರ್ಬೇಕು ನೀನು. ಏನು ಹೇಳ್ತಾ ಇರೋದು ನೀನು? ಹಾಂ, ಏನು ಹೇಳ್ತಾ ಇದೀಯಮ್ಮ? ನೀನು ಹೇಳೋದು ನನಗೇನು ಅರ್ಥ ಆಗಲ್ಲ ಮಗನೇ. ಅಳ್ಬಾರ್ದು. ಎಲ್ಲ ನಗಿಬೇಕು ನನ್ನ ಮಗು. ನಗ್ನಗ್ತಾ ಇರಬೇಕು. ಹೇಳಮ್ಮ, ನಗಿಯಮ್ಮ. ನೋಡ್ದೇನೆ, ನೋಡ್ದಾ? ಈ ವಯಸ್ಸಿಗೆ ಎಷ್ಟು ಎಷ್ಟು ನಾಟಕ ಆಡ್ತಾನೆ ಇವನ್ನ. ಎರಡು ಸರಿಯಾಗಿ ಬಿಡ್ಬೇಕು ತಾನೆ? ಏಯ್ ಆದಿತ್ಯ, ಯಾರ ಕೈಲ ಇರೋದು ನೀನು? ಯಾರೋ ನಿನ್ನ ಎತ್ಕೊಂಡಿರೋದು? ಹಾಂ, ನಿಮ್ಮ ಅಮ್ಮನ ಎತ್ಕೊಂಡಿರೋದು ನಿನ್ನ? ಹಾಂ, ಆಹಾ ಕಳ್ಳ ನನ್ನ ಮಗನೇ, ಎಲ್ಲ ಗೊತ್ತಾದೈತೆ ನಿನಗೆ. ಇರು, ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ. ಎಲ್ಲಾದರೂ ರೆಸಿಡೆನ್ಸಿ ಸ್ಕೂಲ್ಗೆ ಹಾಕ್ತೀನಿ. ಯಾರು ಹೋಗೋಕ್ಕಾಗಬಾರ್ದು ಅಲ್ಲಿಗೆ. ಹಂಗೆ ಮಾಡ್ತೀನಿ. ಇಲ್ಲಿರೋದಕ್ಕೆ ತಾನೇ ಪುಟ್ಕೊಂಡು ಬರೋದು. ರಜಪ್ಪ ಆಯ್ತಾ? ಕೊಡು ಮಗುನ ಕೊಟ್ಬಿಡಲ್ಲಿ. ಎತ್ಕೊಂಡಿದ್ದು ಆಯ್ತಲ್ಲ. ಇನ್ನಾರು ಅಷ್ಟೊತ್ತು ಎತ್ಕೊಂಡಿದ್ದೀನಿ ಮೇಡಮ್. ಆಚೆ ಎಲ್ಲ ಹಂಗೆ ಸುತ್ತಾಡ್ಸ್ಕೊಂಬರ್ತೀನಿ. ಬೇಡ ರಜಪ್ಪ, ಬೇಡ. ನೀನು ಯಾವ ಕ್ಷಣದಲ್ಲಿ ಏನು ಮಾಡ್ತೀವ ಅನ್ನೋ ಭಯ ನಮಗೆ. ಆಲ್ರೆಡಿ ನೀನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟನು. ನಿನ್ನ ಕೈಲಿ ಮಗುನ ಕೊಡೋಕ್ಕಾಗುತ್ತಾ? ಹಾಂ, ಏನೋ ಅವಾಗ ತಪ್ಪಾಗೋಯ್ತು ಮೇಡಮ್. ನನ್ನ ಮಗು ನಾನು ಸಾಯಿಸ್ತೀನ ಮೇಡಮ್? ಎಂಥ ಮಾತು ಹೇಳ್ತಾ ಇದ್ದೀರಾ? ಹಾಂ, ಅವನಿಗೋಸ್ಕರ ಈ ಜೀವ ಇನ್ನೂ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಯಾವಾಗೂ ಸತ್ತೋತಾ ಇದ್ದೀನಿ. ನನ್ನ ಮಗನಿಗೋಸ್ಕರ ನಾನು ಬದುಕಿದ್ದೀನಿ. ನಾನು ಒಂದೇ ಒಂದು ರಷ್ಟೊತ್ತು ಎತ್ಕೊಂಡಿರ್ತೀನಿ ಮೇಡಮ್. ಬೇಕಾದರೆ ನೀವು ನನ್ನ ಜೊತೆಗೆ ಬರ್ರಿ. ಬೇಡ ರಜಪ್ಪ, ಬೇಡ. ಮಗುನ ಎಲ್ಲಿ ಕೊಡಲ್ಲ ನಾವು. ಮನೆಯಿಂದ ಹೊರಗಡೆ ಕೊಡಲ್ಲ ಮಗುನ. ಮೇಡಮ್, ಇಲ್ಲಿ ನಿಂತವನಲ್ಲ ರವಿ, ಆ ಅಪ್ಪನ ಬೇಕಾದರೆ ನನ್ನ ಜೊತೆಗೆ ಕಳಿಸ್ರಿ ಮೇಡಮ್. ನಾನು ಒಂದೇ ಒಂದು ಅಷ್ಟೊತ್ತು ಮಗುನ ಮನೆಗೆ ಎತ್ಕೊಂಡೋಗಿ 5 ನಿಮಿಷ ಆಟ ಆಡ್ಸ್ಕೊಂಡಿದ್ದು ಕೊಡ್ತೀನಿ ಮೇಡಮ್. ಏನೂ ಮಾಡಲ್ಲ ಮೇಡಮ್. ನನ್ನ ಮಗನಿಗೆ ನಾನು ತೊಂದರೆ ಕೊಡ್ತೀನ ಮೇಡಮ್? ಹೆಂಗೆ ಹೇಳ್ತೀರಾ? ಇಲ್ಲ ಇಲ್ಲ, ಆಗಲ್ಲ. ಮಗುನ ಅವ್ರ ಅಮ್ಮನ ಕೈಲಿ ಕೊಟ್ಬಿಡಿ. ಅದಕ್ಕೆ ರವಿ ಹೇಳಿದ್ದು ಇವ್ರನ್ನೆಲ್ಲ ಒಳಗಡೆ ಬಿಡಬೇಡ ಅಂತ. ಒಂಥರ ಇವರು ಹಠಮಾರಿಗಳು, ಮಂಡು ಜನ ಇವರು. ಹೇಳಿದ ಮಾತು ಕೇಳಲ್ಲ. ಮೇಡಮ್, ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಹೆಂಗೋ ಒಳಗೆ ಬಂದುಬಿಟ್ಟವನೆ ಮೇಡಮ್. ನಾನು ಗಮನಿಸ್ಕೊಳ್ಳಲಿಲ್ಲ. ಸಿಂಚು, ಈಸ್ಕೊಡೆ ಇಲ್ಲಿ ಮಗುನ. ಈಸ್ಕೊಡೆ. ರಾಜಪ್ಪ, ಕೊಟ್ಬಿಡು ಮಗುನ. ನಾನು ಓದ್ತೀನಪ್ಪ. ಹಾಂ, ಇನ್ನೊಂದು ದಿವಸ ಬರ್ತೀನಿ. ಹಾಂ,
ಆಟ ಆಡ್ಕೊಂಡು ಖುಷಿಯಾಗಿರು ಮಗನೆ. ರಾಜಪ್ಪ ನೀನು ಹೋಗು ರಾಜಪ್ಪ. ನಮ್ಮ ಮಗುನ ಹೆಂಗೆ ಸುಧಾರಿಸ್ಬೇಕು ಅಂತ ನಮಗೆ ಗೊತ್ತು. ನಾವು ಸುಧಾರಿಸ್ಕೊಂತೀರಿ. ನೀನು ಇಲ್ಲಿಂದ ಹೊರಡು. ಮುಚ್ಚು ಬಾಯಿ. ಬಾಯಿ ತೆಗ್ದಿದ್ಯಾ ಅಂದರೆ ಬಾಯಿ ಮೇಲೆ ಪಟಪಟ ಅಂತ ಹಾಕ್ಬಿಡ್ತೀನಿ ನೋಡ್ಕೊ. ಎಲ್ಲ ಕಳ್ಬುತ್ತಿ ಕಲಿತಾ ಇದೆಯಾ? ಹಾಂ ಸಿಂಚು, ಯಾರು ಹುಡುಗಿ? ಸರಿ ರವಿವಾರ ನೀವು ಹೊರಡಿನ. ಹಾಂ ಸರಿ ಮೇಡಮ್. ಅಕ್ಕ, ನಾನೊಂದು ಕೇಸ್ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಇವರಣ್ಣ ಮತ್ತು ಈ ಹುಡುಗಿ ಹೆಸರು ಉಮಾ ಇಬ್ಬರೇ ಇದ್ದಿತ್ತು. ಇವ್ರ ಅತ್ತಿಗೆ ಏನೋ ಮೋಸದಿಂದ ಅವ್ರ ಅಣ್ಣನ ಕೊಲೆ ಮಾಡಿಬಿಟ್ರಕ್ಕ. ಪಾಪ ಇವಾಗ ಹುಡುಗಿ ಒಬ್ಬಳೇ ಅನಾಥಲಾಗ್ಬಿಟ್ಟವಳೆ. ಅಪ್ಪ ಅಮ್ಮ ಯಾರೂ ಇಲ್ಲ. ಅದಕ್ಕೆ ನಮ್ಮ ಮನೇಲಿ ಒಂದು ಸ್ವಲ್ಪ ದಿವಸ ಇರಿ ಅಂತೆ ಬಾಮ್ಮ ಅಂತ ಕರ್ಕೊಂಬಂದೆ ಅಕ್ಕ. ಓ ಹೌದಾ, ಸರಿ ಇರಲಿ ಬಿಡು ಪಾಪ. ಬಾಮ್ಮ ಉಮಾ, ಕೂತ್ಕೋ ಬಾಮ್ಮ. ಅಕ್ಕ ಸರಿ, ನನ್ನ ಡ್ಯೂಟಿಗೆ ಟೈಮ್ ಆಯಿತು. ಉಮಾನ್ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಸಾಯಂಕಾಲ ಬೇಗ ಬರ್ತೀನಿ. ಸರಿ ನೀನು ಹೋಗು, ನಾನು ನೋಡ್ಕೊತೀನಿ. ಯಾಕಮ್ಮ ಉಮಾ, ಬೇಜಾರಾಗಿದೆಯಾ? ಹಾಂ, ಬೇಜಾರಾಗಿರ್ಬೇಡಮ್ಮ, ಖುಷಿಯಾಗಿರುವ. ಏನು ಮಾಡೋಕ್ಕತ್ತೈತೆ, ಮನುಷ್ಯನ ಮೇಲೆ ಎಲ್ಲ ಕಷ್ಟ ಬರ್ತೈತೆ, ಅನ್ಭೋಗಿಸ್ಬೇಕಲ್ಲ. ಆದರೂ ನನ್ನ ಕಷ್ಟ ಯಾರಿಗೂ ಬರ್ಕೊಳ್ತಕ್ಕ. ನನ್ನ ಶತ್ರುಗೂ ಬೇಡಕ್ಕ ಈ ಕಷ್ಟ. ಏನು ಮಾಡೋಕ್ಕಾಗಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀನಿ ಅನ್ಭೋಗಿಸ್ಕೊಂಡೇ ಹೋಗ್ಬೇಕು. ಇವಾಗ ನೋಡ್ದಾ ನನ್ನ ಪರಿಸ್ಥಿತಿ? ಹಾಂ, ನೀನು ನೋಡ್ದಲ್ಲ, ನೀನು ಕಣ್ಣಾರೆ ನೋಡ್ದಲ್ಲ. ಆದರೂ ನಾನು ಬದುಕಿದ್ದೀನಿ. ಏನಕ್ಕೋಸ್ಕರ? ನಾನು 2 ಗಂಡು ಮಕ್ಳವೆ, ಅವಕ್ಕೋಸ್ಕರ ಬದುಕಿದ್ದೀನಿ ನಾನು. ನನಗಂತ ಯಾರೂ ಇಲ್ಲ ಅಕ್ಕ, ಅದೇ ಬೇಜಾರು. ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ಅಯ್ಯೋ ಹುಚ್ಚಿ, ಹಂಗ್ಯಾಕೆ ಅನ್ಕೊಂತೀಯ? ನಾವಿದ್ದೀರಲ್ಲ. ಹಾಂ, ಹಂಗೆಲ್ಲ ಅನ್ಕೊಂಬೇಡ, ನಾವಿದ್ದೀರಲ್ಲ. ನೀನು ಧೈರ್ಯವಾಗಿರು. ಹಾಯ್ ಎಲ್ಲರಿಗೂ ನಮಸ್ಕಾರ. ನೆನ್ನೆ ಇರಲಿ ಅಂತ ದೇವಮಾಮನ ಮಕ್ಕಳು 2 ಸ್ಟೋರಿ, ಸರಸ್ವತಿದು 2 ಸ್ಟೋರಿ ಹಾಕಿದ್ದೆ. ಬಟ್ ಸರಸ್ವತಿ ಸ್ಟೋರಿನ ಯಾರೂ ಅಷ್ಟೊಂದು ಲೈಕ್ ಮಾಡಿಲ್ಲ, ವ್ಯೂಸ್ ಬಂದಿಲ್ಲ ನನಗೆ. ಅದಕ್ಕೆ ದೇವಮ್ಮನ ಮಕ್ಕಳು 2 ಸ್ಟೋರಿ, ಸರಸ್ವತಿದು 1 ಸ್ಟೋರಿ ಹಾಕ್ತಾಯಿದ್ದೀನಿ. ನೆನ್ನೆ ನೀವೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ರಲ್ಲ, ವ್ಯೂಸ್ ಬರ್ಬೋದು ಅಂತ ಅಂದ್ಕೊಂಡು ಒಂದು ಆಸೆಯಿಂದ ಸರಸ್ವತಿದು 2 ಸ್ಟೋರಿ ಹಾಕ್ತೆ. ಬಟ್ ಕೆಲವೊಂದು ಜನ ಇಷ್ಟಪಟ್ಟಿರೋರು ನೋಡಿದ್ದೀರಾ, ಇನ್ನು ತುಂಬ ಜನನೇ ನೋಡಿಲ್ಲ. ಅದಕ್ಕೆ ಸರಸ್ವತಿದು 1 ಸ್ಟೋರಿ ಹಾಕ್ತಾಯಿದ್ದೀನಿ. ವ್ಯೂಸು ಮತ್ತು ಲೈಕ್ಸು ಸಬ್ಸ್ಕ್ರೈಬರು ಬಂದರೆ ನಮಗೂ ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋಸ್ ಮಾಡಬೇಕು ಅಂತ ಒಂದು ಉತ್ಸಾಹ ಆಗುತ್ತೆ. ಆದರೆ ಏನು ಮಾಡೋದು, ಸಪೋರ್ಟ್ ಮಾಡಲ್ಲ. ನನಗೆ ರೆಗ್ಯುಲರಾಗಿ ಕಮೆಂಟ್ ಮಾಡೋರು ಮತ್ತು ವ್ಯೂಸ್ ನನ್ನ ವೀಡಿಯೋಸ್ ನೋಡೋರು, ಅವ್ರಿಗೋಸ್ಕರ 3 ವೀಡಿಯೋ ಹಾಕ್ತೀನಿ. ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ನನಗೂ ಬೇಜಾರು. ನಾನು ನೆನ್ನೆನೇ ಹೇಳಿದೆ 9 ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ. ನನಗೇನು ನನ್ನ ಸ್ಟೋರಿಗಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನನಗೂ ಇಷ್ಟನೇ 5 ಅಥವಾ 6 ವೀಡಿಯೋಸ್ ಹಾಕಬೇಕು ಅಂತ. ಏನು ಮಾಡೋದು, ವೀಡಿಯೋಸ್ ಹಾಕಿ ವ್ಯೂಸ್ ಬರಲಿಲ್ಲ ಅಂತಂದರೆ ಹಾಕಿ ಪ್ರಯೋಜನ ಇಲ್ವಲ್ಲ. ಹಾಂ, ನೀನು ನಗ್ನಗ್ತಾ ಇರಮ್ಮ, ನಗ್ನಗ್ತಾ ಆರಾಮಾಗಿ ನಮ್ಮ ಮನೇಲಿರಮ್ಮ. ನಿನ್ಗೆ ಎಷ್ಟು ದಿನ ಇರಬೇಕು ಅನಿಸ್ತಿತ್ತು ಅಷ್ಟು ದಿನ ಇರು. ಇಲ್ಲ ಅಂತಂದರೆ ಅಲ್ಲಿಗೆ ಹೋಗಲೇಬೇಡ, ನೀನು ಇಲ್ಲೇ ಇರು ಆರಾಮಾಗಿ. ನಾನು ಒಬ್ಬಳೇ. ಹಾಂ, ನೀನು ನನ್ನ ಜೊತೆಗಿದ್ರೆ ಎಷ್ಟೊಂದು ಖುಷಿಯಾಗಿರುತ್ತಲ್ಲ. ಸಿಂಚುನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಮತ್ತು ನಮ್ಮಮ್ಮ ಇದ್ದಾರೆ, ಅವ್ರು ಯಾವಾಗಲೂ ಅಡುಗೆ ಮನೆ ಕೆಲಸ ಅಂತ ಇರ್ತಾರೆ. ನೀನು ಬೇಜಾರು ಆಗಬೇಡಮ್ಮ ಉಮ್ಮ, ಖುಷಿಯಾಗಿರಮ್ಮ. ಅಯ್ಯೋ ಹುಚ್ಚುಡುಗಿ, ಅಳ್ಬೇಡ, ಸುಮ್ಮನೆರು. ಯಾಕೆ ಅಳ್ತೀಯ? ಹಾಂ ಅಕ್ಕ, ನಮ್ಮ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮ ತೀರ್ಕೊಂಬಿಟ್ರು. ಇದ್ದಿದ್ದು ನಮ್ಮ ಅಣ್ಣ ಒಬ್ಬ ಅಕ್ಕ, ಅವನನ್ನು ಕಳ್ಕೊಂಬಿಟ್ಟೆ ಅಕ್ಕ. ನನಗಂತ ಯಾರೂ ಇಲ್ಲ ಅಕ್ಕ, ನಾನೊಬ್ಳು ಅನಾಥಲಾಗ್ಬಿಟ್ಟೆ. ನನ್ನ ಕಷ್ಟ ಸುಖ ನೋಡೋರೇ ಇಲ್ಲ ಅಕ್ಕ. ಅದೇ ಮನ್ಸಿಗೆ ಬೇಜಾರಕ್ಕ ನನಗೆ. ನಮ್ಮ ಜೀವನದಲ್ಲೇ ಪಿತಾಚಿ ಬಂದಂಗೆ ಬಂದ್ಬಿಟ್ಲಕ್ಕ. ನಾನು ನಮ್ಮ ಅಣ್ಣ ನಮ್ದೊಂದು ಚಿಕ್ಕ ಗೂಡು, ಎಷ್ಟು ಚೆನ್ನಾಗಿದ್ರಕ್ಕ ನಾವೆಲ್ಲ. ಎಲ್ಲ ಹಾಳು ಮಾಡಿಬಿಟ್ಲು. ಆಳ್ಬೇಡ ಸುಮ್ಮನೆರು, ನಾವಿದ್ದೀರಲ್ಲ. ಹಾಂ, ನೀನು ಆಳ್ಬೇಡ ಸುಮ್ಮನೆರು, ನಾವು ನೋಡ್ಕೊತೀರಿ ಮೇಲೆ ನಿನ್ನನ್ನು. ಇವಾಗ ತಾನೇ ನಿದ್ದೆ ಮಾಡ್ತಾ ಇದ್ದಲ್ಲೋ, ಇವಾಗ ಎದ್ಬಿಟ್ಟು ಅಳ್ತಾ ಇದೆಯಾ? ಹಾಂ, ನೋಡಲ್ಲಿ ಹೊಸ ಅಕ್ಕ ಬಂದವ್ರು ನಮ್ಮ ಮನೆಗೆ. ನೋಡು ಅಳ್ತಾ ಇರೋದು ನೋಡು, ಅಳ್ಬೇಡ ಅಕ್ಕ ಅಂತೇಳು. ಏನು ನಿನ್ನ ಹೆಸರು? ಹಾಂ, ಏನು ನಿನ್ನ ಹೆಸರು? ಏಯ್ ಕಳ, ಏನು ಹೇಳ್ತಾ ಇರೋದು? ನೋಡು, ಅಕ್ಕ ಇನ್ಮೇಲೆ ನಿನ್ನ ಜೊತೆ ಆಟ ಆಡ್ಕೊಂಡಿರ್ತಾರೆ, ಖುಷಿಯಾಗಿರ್ಬೇಕು ನೀನು. ಬಾ ನನ್ನ ಹತ್ರ ಬೈಲಿ ಮುಂದುವರಿಯೋದು.